ಅಂದರೆ ನಿಮ್ಮ ಕೂಟದಿಂದ ಕೂಡ ಒಂದು ಪತ್ರ ಹೋಗಿದೆ ರಿಷಬ್ ಶೆಟ್ಟಿ ಅವರಿಗೆ. ಏನು ಬೇಡಿಕೆ ಅಂತ? ಬೇಡಿಕೆ ತುಂಬ ಸರಳ. ರಿಷಬ್ ಶೆಟ್ಟಿ ಅವರ ಬಗ್ಗೆ ನಮಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ಮಾಡಿದ ಸಿನಿಮಾದ ಬಗ್ಗೆನೋ ಅವನ ಟೆಕ್ನಿಕಲ್ ಆಸ್ಪೆಕ್ಟ್ ಅದರ ಬಗ್ಗೆ ನಮಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಟ್ ಕಾರಣ ಮತ್ತು ಪರಿಣಾಮ ಇದೆರಡು ಬೇರೆ ಬೇರೆ. ಇದು ಎಲ್ಲ ನಾವು ನೋಡ್ತಾ ಇರೋದು ಇದು ಪರಿಣಾಮ. ಅದರ ಕಾರಣ ಯಾರು? ಕಾರಣ ಅದೊಂದು ಮೂಲ ಕಾರಣ ಯಾರಾದ್ರೊಬ್ರು ಇರಲೇಬೇಕಲ್ಲ. ಅದು ಲಾಸ್ಟ್ಗೆ ಬಂದು ಸೇರುವುದು ಅದರ ಮೂಲ ಕಾರಣಕರ್ತರಿಗೆ, ರೈಟರ್ಗೆ, ಡೈರೆಕ್ಟರ್ಗೆ ಎಲ್ಲ ಬಂದಿದೆ. ಅದು ಯಾರು ಅಂತ ಹೇಳಿ ರಿಷಬ್ ಶೆಟ್ಟಿ ಅವರೇ. ಆಗ ನಾವು ಈ ಪರಿಣಾಮದಲ್ಲಿ ಎರಡು ರೀತಿಯ ಪರಿಣಾಮ, ಒಂದು ಕೆಟ್ಟ ಪರಿಣಾಮ, ಒಂದು ಒಳ್ಳೆಯ ಪರಿಣಾಮ. ಒಳ್ಳೆಯ ಪರಿಣಾಮ ಬಗ್ಗೆ ನಮಗೇನು ಅಭ್ಯಂತರ, ತುಂಬಾ ಚೆನ್ನಾಗಿ ತೋರಿಸಿದರೆ ಭಕ್ತಿಯನ್ನು. ಆದರೆ ಇದು ಕೆಟ್ಟ ಪರಿಣಾಮ ಆಗ್ಲಿಕ್ಕೆ ಕಾರಣ ಮಾನಸಿಕ. ಯಾಕಂದ್ರೆ ಡಾಕ್ಟರ್ ಸೈಕಲಾಜಿಕಲ್ ಅದನ್ನ ಮತ್ತೆ ಮಾತಾಡ್ತೇನೆ. ಬಟ್ ಇಲ್ಲಿ ನಾವು ಈ ಸಿನಿಮಾನೇ ಕಾರಣ, ಸಿನಿಮಾದ ಪರಿಣಾಮ ಅದು ಕಾರಣ. ಅದರ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಆ ಸಿನಿಮಾದ ಕಾರಣಕರ್ತರೆ ಮಾಡಬೇಕು. ಇದು ನಮ್ಮ ಬೇಡಿಕೆ. ಅದಕ್ಕೆ ಏನ್ ಮಾಡಬೇಕು? ಅವರು ಇದ್ದ ಬದ್ದವರೆಲ್ಲ ಇವಾಗ ನೀವು ಮೈ ಮೇಡ ಅಲುಗಾಡಬೇಡಿ, ಪೊಸಿಷನ್ ಆಗಬೇಡಿ ಅಂತ ಏನು ರಿಷಬ್ ಶೆಟ್ಟಿ ದೈವನ ಅವ್ರಿಗೆ ಇಟ್ ಈಸ್ ಇಂಪಾಸಿಬಲ್. ಬಟ್ ವಾಟ್ ಹಿ ಕ್ಯಾನ್ ಡೂ, ಹೌದು ನಾನೊಂದು ಸಿನಿಮಾ ಮಾಡಿದ್ದೇನೆ, ನನ್ನ ಸಿನಿಮಾಕ್ಕೆ ಇಷ್ಟು ಜನ ನೋಡ್ತಾ ಇದ್ದಾರೆ, ದಯವಿಟ್ಟು ನಾನೊಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ದೇನೆ, ಈ ಉದ್ದೇಶವನ್ನ ಒಳ್ಳೆ ಉದ್ದೇಶದಲ್ಲಿ ಒಂದು ತಾತ್ವಿಕ ಅಂತ್ಯಕ್ಕೆ ಹೋಗ್ಲಿ, ಅದರ ಬದಲಾಗಿ ಇದರ ಪರಿಣಾಮ ಕೆಟ್ಟದಾಗಿ ಮಾಡಬೇಡಿ. ಇದು ಅವರ ಬಾಯಲ್ಲಿ ಬರ್ಬೇಕಾಗತ್ತೆ. ಯಾಕಂದ್ರೆ ಅವರೇ ಕಾರಣರು. ಅದಕ್ಕೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೀಲಿ, ಹೀಗೆ ಇದು ಸರಿಯಲ್ಲ, ಇದು ತಪ್ಪು, ನನ್ನ ಇಂಟೆನ್ಷನ್ ಅಲ್ಲ, ಅದು ಅಲ್ಲದಿದ್ರು ಇದು ನಾನು ಇದಕ್ಕೆ ಕಾರಣನಾಗ್ತೇನೆ. ಅದಕ್ಕೆ ನನ್ನ ಅಭಿಮಾನಿಗಳಲ್ಲಿ ವಿನಂತಿ, ನೀವು ಯಾರು ಕೂಡ ಈ ತರ ನಾಟಕಗಳನ್ನು ಮಾಡೋದು, ಚೇಷ್ಟೆಗಳನ್ನು ಮಾಡೋದು, ಅದೆಲ್ಲ ಮಾಡಿ ಐಡೆಂಟಿಟಿಯನ್ನು ತೆಗೆದುಕೊಳ್ಳೋದು ಅದನ್ನು ಮಾಡಬೇಡಿ. ಅದು ಮಾಡದಿರೋದು ಒಂದು ಹೇಳ್ಬೇಕು ಅವರು. ಇನ್ನೊಂದು ಮಾಡಿದವನು ಶೇರ್ ಮಾಡೋದು ಮತ್ತೊಂದು ಸಮುದಾಯ. ಅದು ತುಂಬಾ ಡೇಂಜರಸ್. ಮಾಡಿದವರು ಅವರಿಗೇನು ಸೈಕಲಾಜಿಕಲ್ ಡಿಸಾರ್ಡರ್ ಏನು ಇರ್ಬೋದು, ಬಟ್ ಅದಕ್ಕಿಂತ ಈ ಶೇರ್ ಮಾಡ್ತಾರಲ್ಲ ಅದು ಒಬ್ಬರಿಗಲ್ಲ, ಕೋಟಿ ಜನರಿಗೆ. ಅದ್ರಲ್ಲಿ ಶೇರ್ ಮಾಡುವವರಲ್ಲಿ ಎರಡು ರೀತಿಯ ಶೇರ್ ಮಾಡ್ತಾರೆ. ನಮ್ಮ ದೈವ ಬಂತು ನೋಡಿ, ನಮ್ದು ಎಷ್ಟು ಪರಿಣಾಮಕಾರಿ, ನಮ್ಮ ದೈವ ಹಾಗೆ ಹೇಗೆ ಅನ್ನಂಥದ್ದು, ಆ ರೀತಿಯಲ್ಲಿ ಶೇರ್ ಮಾಡೋದು. ಮತ್ತೊಂದು ಶೇರ್ ಮಾಡೋದು ಇನ್ನೊಂದು ರೀತಿ, ನೋಡಿ ಏನಿದು ಕರ್ಮ, ಇದು ಏನು ಒಂಥರ ನಾಟಕ ಮಾಡ್ತಾ ಇದ್ದಾರೆ, ಏನು ಕುಚೇಷ್ಟೆ ಇದು, ಏನಿದು ಸಂಪ್ರದಾಯ ಇದು, ಆ ತರ ಎರಡೂ ಇದು. ಯಾಕಂದ್ರೆ ನಮ್ಮ ದೈವಗಳು ದೊಡ್ಡದಸ್ತಿಗೆ ಮಾಡೋದು, ಶೇರ್ ಮಾಡೋದು ನಮಗೆ ಅವಶ್ಯಕತೆ ಇಲ್ಲ. ದೈವಗಳು ದೊಡ್ಡದೇ. ಬಟ್ ಈ ರೀತಿ ಮಾಡೋದು ಇದರ ಪರಿಣಾಮ ತುಂಬಾ ಡೇಂಜರ್ ಆಗುತ್ತೆ. ರಿಷಬ್ ಶೆಟ್ಟಿ ನಮ್ಮ ತುಳುಕೂಟದಿಂದ ಬೇರೆ ಡಿಮಾಂಡು, ಇದು ಕಾನ್ಫರೆನ್ಸ್ ಕಾಲ್ ಮಾಡ್ಕೊಳ್ಳಿ, ನಿಮ್ಮ ಬಾಯಿಂದ ಹೇಳಿ, ನಿಮ್ಮ ಟೀಮ್, ಬಿಕಾಸ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್, ಯು ಆರ್ ಎ ರೀಸನ್ ಫಾರ್ ದಟ್. ಅದು ನಮ್ಮ ಒತ್ತಾಯ.